ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ 18ನೇ ತಾರೀಕು ಬಹಳ ದೊಡ್ಡ ಅಮಾವಾಸ್ಯೆ ಬಂದಿದೆ. ಮೌನಿ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ಅಮಾವಾಸ್ಯೆ ತುಂಬ ಪವರ್ಫುಲ್ಲು. ಎಷ್ಟೋ ವರ್ಷಗಳಿಗೆ ಈ ರೀತಿಯ ಅಮಾವಾಸ್ಯೆಗಳು ಬರೋದುಂಟು ಸ್ನೇಹಿತರೆ. ಯಾಕಂದರೆ ಅಮಾವಾಸ್ಯೆ ಅನ್ನೋದು ತಿಂಗಳು ಬರ್ತಾನೆ ಇರುತ್ತೆ. ಆದರೆ ನಮಗೆ ಯಾವ ದಿನ, ಯಾವ ನಕ್ಷತ್ರದಲ್ಲಿ, ಯಾವ ತಿಥಿಯಲ್ಲಿ ಬಂದಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ನೋಡಿ. 18ನೇ ತಾರೀಕು ನಮಗೆ ಎಷ್ಟೊಂದು ವಿಶೇಷತೆಯಿಂದ ಕೂಡಿದೆ. ಯಾಕೆ ಅಂತ ಹೇಳಿದ್ರೆ, ಭಾನುವಾರ ಅನ್ನುವಂಥದ್ದು ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ ಅಂತ ಹೇಳ್ತೀವಿ. ಆ ರೀತಿಯ ಭಾನುವಾರದ ದಿನವೇ ಅಮಾವಾಸ್ಯೆ ಬಂದಿದೆ ಅಂತ ಹೇಳಿದ್ರೆ, ನಾವು ಮಾಡುವಂಥ ಪರಿಹಾರಗಳಿದೆ ನೋಡಿ, ನಮ್ಮನ್ನು ಒಳ್ಳೆ ದಾರಿ ಕಡೆ ನಡ್ಕೊಂಡು ಹೋಗುವಂತೆ ಮಾಡುತ್ತೆ, ನಮಗೆ ಅಭಿವೃದ್ಧಿ ಕೊಡುತ್ತೆ, ನಮ್ಮ ಮನೆಯಲ್ಲಿ ಆರೋಗ್ಯವಂತವಾಗಿ ನಾವು ಇರೋದಕ್ಕೆ ಹಾಗೂ ನಾವು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಿರ್ವಿಘ್ನವಾಗಿ ಸರಾಗವಾಗಿ ಸಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಇಷ್ಟು ವರ್ಷಗಳು, ತಿಂಗಳು ನಮಗೆ ಒಂದು ಕೆಟ್ಟ ಸಮಯ, ಕೆಟ್ಟ ಗಳಿಗೆ, ಕೆಟ್ಟ ದಿನಗಳು ಅಂತ ಏನಿತ್ತೋ ಅದೆಲ್ಲವೂ ಹೋಗುವಂತೆ ಈ ದಿನ ನಮ್ಮ ಪ್ರಕೃತಿಯಲ್ಲಿ ಅಷ್ಟೊಂದು ಶಕ್ತಿ ಅನ್ನೋದು ಅಡಗಿರುತ್ತೆ. ಅದನ್ನು ನಾವು ಸದ್ಬಳಕೆ ಮಾಡಿಕೊಳ್ಬೇಕು, ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ. ವ್ಯಾಪಾರ ಮಾಡುವಂಥವರು, ಮನೆಯಲ್ಲಿ ತುಂಬ ನಷ್ಟಪಡ್ತಾ ಇರುವಂಥವರು, ಆರೋಗ್ಯ ಸಮಸ್ಯೆಗಳಿರುವಂಥವರು, ದುಡ್ಡು ಕಾಸಿಗೆ ತುಂಬ ಕಷ್ಟಪಡ್ತಾ ಇದ್ದೀವಿ ಅನ್ನುವಂಥವರು, ಹಾಗೂ ನಾವು ಏನು ಅಂದುಕೊಂಡ್ರೂ ಕೂಡ ಯಾಕೋ ಏನೂ ಸರಿಯಾಗಿ ಆಗ್ತಾನೇ ಇಲ್ಲ ಅನ್ನುವಂಥವರು ಮುಖ್ಯವಾಗಿ ಮಾಡ್ಕೊಳ್ಳಿ. ಅಮಾವಾಸ್ಯೆ ಅಂದರೆ ಸಾಕಷ್ಟು ಜನ ಭಯ ಪಡ್ತಾರೆ. ಆದರೆ ಅಮಾವಾಸ್ಯೆ ಅಂದಾಗ ನಮಗೆ ಎಷ್ಟು ಪಾಸಿಟಿವ್ ಇರುತ್ತೆ ನೋಡಿ, ಅಷ್ಟೇ ನೆಗೆಟಿವ್ ಅನ್ನೋದು ಕೂಡ ಇದ್ದೇ ಇರುತ್ತೆ. ಆದರೆ ನಾವು ಏನು ಮಾಡಬೇಕು ಅಂದರೆ, ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಮಗೆ ಒಳ್ಳೆಯದು ಜಾಸ್ತಿ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಮನೆಗಾಗಿರಬಹುದು, ನಿಮ್ಮ ಅಂಗಡಿ ಜಾಗಕ್ಕಾಗಿರಬಹುದು. ಮನೆ ಅಂದ ಮೇಲೆ ಸಾಕಷ್ಟು ನಮ್ಮ ಸ್ವಂತದವರು, ಫ್ರೆಂಡ್ಸು ಬಂದು ಹೋಗ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಏನೋ ಒಂದು ನಕಾರಾತ್ಮಕ ಶಕ್ತಿ ಇದೆ ಅನ್ನುವಂಥವರು ಆ ದಿನ ಸ್ಫಟಿಕವನ್ನು ತಗೊಂಡು ಬಂದಿದ್ದೆ, ಅದನ್ನು ಅರಿಶಿಣ ಕುಂಕುಮ ಇಟ್ಟು ಧೂಪ ದೀಪ ತೋರಿಸಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಏನು ನಾವು ಅಂದುಕೊಂಡಿರ್ತೀವಿ ನೋಡಿ, ನಕಾರಾತ್ಮಕ ಶಕ್ತಿಗಳು ನಮ್ಮ ಮನೆ ಒಳಗಡೆ ಬರೋದಿಲ್ಲ. ಇದನ್ನು ವ್ಯಾಪಾರದ ಸ್ಥಳದಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಈ ಥರ ಇಟ್ಕೊಂಡ್ರೆ ದಿನದಿಂದ ದಿನ ಅಭಿವೃದ್ಧಿ ಆಗುವಂಥದ್ದು. ಹಾಗೆ ನಾವು ಎಷ್ಟೇ ಕೂತು ತಿಂದರೂ ಕರಗದಷ್ಟು ಆಸ್ತಿ ಅಂತ ಹೇಳಿದ್ರೆ ಇದರ ಅರ್ಥ ಏನು ಗೊತ್ತಾ? ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೆ ಆದಾಯ ಜಾಸ್ತಿ ಆಗುತ್ತೆ. ದಿನದಿಂದ ದಿನ ಜಾಸ್ತಿ ಆಗಿ ನಾವು ಆ ದುಡ್ಡನ್ನು ದುಪ್ಪಟ್ಟು ಮಾಡುವಂಥ ಒಳ್ಳೆ ಆಲೋಚನೆಗಳು, ಐಡಿಯಾ ಅಂತ ಏನು ಹೇಳ್ತೀವಿ, ಅದು ನಮಗೆ ಬರುತ್ತೆ. ಇದನ್ನು ತಪ್ಪದೆ ಮಾಡಿಕೊಳ್ಳಿ. ಹಾಗೂ ಅಲೋವೆರಾ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ತುಂಬ ಪ್ರಭಾವ ಬೀರುವಂಥದ್ದು. ಇದೊಂದು ಸಣ್ಣದಿದ್ದರೆ ಸಾಕು, ನಮ್ಮ ಮನೆಗಳ ಹತ್ತಿರ ನಾವು ಅದಕ್ಕೆ ತಿಂಗಳಾನುಗಟ್ಟಲೆ ಕೂಡ ನೀರು ಹಾಕಲಿಲ್ಲ ಅಂತ ಹೇಳಿದ್ರೂ ಒಣಗೋದಿಲ್ಲ. ನೀವು ನೋಡಬಹುದು, ಅಷ್ಟೊಂದು ಚೆನ್ನಾಗಿ ಬೆಳೆಯುತ್ತೆ. ಇದು ಯಾವ ದಿಕ್ಕಲ್ಲಿಟ್ಟರೂ, ಯಾವ ದಿಕ್ಕಿಗೆ ಬೆಳೆದ್ರೂ ಕೂಡ ಶುಭ ಸಂಕೇತ ಅಂತಲೇ ಹೇಳಬಹುದು. ಅಲೋವೆರಾ ಗಿಡಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ಯಾರ ಮನೆ ಹತ್ರ ಅಲೋವೆರಾ ಗಿಡವನ್ನು ಇಟ್ಕೊಂಡಿರ್ತಾರೆ, ಮರೆಯದೆ ಸೋಮವಾರದ ದಿನಗಳಲ್ಲಿ 1 ಸ್ಪೂನಷ್ಟು ಜೀರಿಗೆಯನ್ನು ನೆನೆಸಿ ನೀವು ಅದಕ್ಕೆ ಗಿಡಕ್ಕೆ ಸೋಮವಾರದ ದಿನ ಮಾತ್ರ ಹಾಕ್ತಾ ಬಂದಾಗ ನಿಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಇರೋದಿಲ್ಲ. ಆ ಸಾಲಕ್ಕೆ ನೀವು ಏನೆಲ್ಲ ತಾಪತ್ರೆ ಪಡ್ತಾ ಇರ್ತೀರ ನೋಡಿ, ಎಲ್ಲವೂ ಮುಗಿದೋಗುತ್ತೆ. ಚೆನ್ನಾಗಿರುತ್ತೆ. ನೆನಪಿಟ್ಕೊಂಡು ಸೋಮವಾರದ ದಿನಗಳಲ್ಲಿ ನಿಮ್ಮ ಮನೆಯ ಅಲೋವೆರಾ ಗಿಡದ ಹತ್ರ ಈ ಪರಿಹಾರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇನ್ನು ಮನೆಗೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವಂಥ ಪರಿಹಾರ ಇಲ್ಲಿ ತಿಳಿಸ್ತೀನಿ. ಕೆಂಪು ಬಟ್ಟೆ ಹೊಸದಾಗಿದ್ದರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಅದರ ಮೇಲೆ ನೀವು ಅಲೋವೆರಾ ಗಿಡವನ್ನು ನೀಟಾಗಿ ಒರೆಸಿ ಗಂಧ ಕುಂಕುಮ ಇಡಬೇಕು. ₹1 ಕಾಯಿನು, ಹಾಗೆ ಅರಿಶಿಣದ ಕೊಂಬು,
ಇದಕ್ಕೆ ನಾವು ಇಡಬೇಕಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗುವಂಥ ಕವಡೆಗಳನ್ನು 1 3 ಇಡಬೇಕು. ನಾವು ಎಲ್ಲ ರೀತಿಯ ಪೂಜೆ ಸಾಮಗ್ರಿ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ, ಅಥವಾ ನಮ್ಮ ಮನೆಯಲ್ಲಿ ಇದಕ್ಕೂ ಮುಂಚೆ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ನೀವು ತೊಳೆದು ಅದನ್ನು ತಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಇಷ್ಟನ್ನು ನೀವು ಇದರಲ್ಲಿಟ್ಟಾಗ ಇದರಲ್ಲಿ ನೋಡಿ ಒಂದೊಂದು ವಸ್ತುವು ಕೂಡ ಅದರ ಶಕ್ತಿಯನ್ನು ದ್ವಿಗುಣಗೊಳಿಸಿ ನಮಗೆ ಮುಚ್ಚೋಗಿರುವಂಥ ದಾರಿಗಳನ್ನು ತೆರೆದುಕೊಳ್ಳುತ್ತೆ, ಅವಕಾಶಗಳು ಸೃಷ್ಟಿಯಾಗುತ್ತೆ, ಧನದ ದ್ವಾರಗಳು ತೆರೆದುಕೊಳ್ಳುತ್ತೆ. ತುಂಬ ಆನಂದ ಪಡುವಂಥ ನಮ್ಮ ಜೀವನದಲ್ಲಿ ಏನೇ ಒಂದು ಶುಭ ಕಾರ್ಯಗಳು ನಡೆಯೋದಕ್ಕೂ ಪ್ರಾರಂಭ ಮಾಡುತ್ತೆ. ಇಷ್ಟನ್ನು ಗಂಟು ಕಟ್ಟಿ ನೀವು ಅಮಾವಾಸ್ಯೆ ದಿನ ಧೂಪ ತೋರಿಸಿ ಅದಕ್ಕೆ ಮನೆಯ ಬಾಗಿಲಿಗೆ ಅದನ್ನು ಕಟ್ಟುವಾಗ ಒಂದು ನೀವು ನಾಮವನ್ನು ಇಡಿ ಸ್ನೇಹಿತರೆ. ನಾವು ಶ್ರೀ ಮಹಾವಿಷ್ಣುವಿಗೆ ಇಡುವಂಥ ನಾಮವನ್ನು ಕೂಡ ಇಡಬಹುದು. ಇಲ್ಲ ಅಂದರೆ ನೀವು ಬೊಟ್ಟು ಥರ ಇಟ್ಟರೆ ಸಾಕು. ಅರಿಶಿನ ಕುಂಕುಮ ಇಟ್ಟು ಕೇಳಿಕೊಂಡು ಈ ಪರಿಹಾರವನ್ನು ನಾವು ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಹೋಗ್ಬಿಡಬೇಕು. ಸುಖ ಸಂತೋಷ ಸಮೃದ್ಧಿ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ನೆಲೆಸಬೇಕು. ಸದಾಕಾಲ ನಾವು ಸಂತೋಷವಾಗಿ ಇರಬೇಕು ಅನ್ನೋ ಥರ ಕೇಳ್ಕೊಳ್ಳಿ. ತದನಂತರ ನೀವು 1 ಹಿಡಿಯಷ್ಟು ಕಲ್ಲುಪ್ಪನ್ನು ತಗೊಳ್ಳಿ. ಇದನ್ನು ಗಂಟು ಕಟ್ಟಾದ ಮೇಲೆ 1 ಹಿಡಿಯಷ್ಟು ನೀವು ಕಲ್ಲುಪ್ಪನ್ನು ತಗೊಂಡಿದ್ದೆ ನಿಮ್ಮ ಮನೆಗೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತಂದ್ಬಿಟ್ಟು ದೃಷ್ಟಿಯನ್ನು ತೆಗಿಬೇಕು. ನಿಮಿಷದಲ್ಲೇ ಸ್ನೇಹಿತರೆ ನಮ್ಮ ಮನೆಯ ಮೇಲೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳು ಕೆಲಸ ಮಾಡ್ತಾಯಿದ್ರೂ ಕೂಡ ಅದನ್ನು ಒದ್ದು ಓಡಿಸುವಂಥ ಶಕ್ತಿ ಯಾವುದಕ್ಕಾದರೂ ಇದೆ ಅಂತ ಹೇಳಿದ್ರೆ ಅದು ಕಲ್ಲುಪ್ಪಿಗಿದೆ. ಕಲ್ಲುಪ್ಪನ್ನು ಸಾಧಾರಣವಾಗಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ಅಮಾವಾಸ್ಯೆ ದಿನ ಮತ್ತಷ್ಟು ನಮ್ಮ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅಮಾವಾಸ್ಯೆ ಅಷ್ಟೊಂದು ಶಕ್ತಿ ಹೊಂದಿರುವಂಥ ದಿನ ಆಗಿದೆ ಅಲ್ವಾ. ಈ ರೀತಿ ನೀವು ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದು ಆಚೆನೆ ಒಂದು ಗ್ಲಾಸಲ್ಲಿ ಅದನ್ನು ಹಾಕಿಬಿಡಿ, ನೀರು ಹಾಕಿಬಿಟ್ಟು. ತದನಂತರ ಅದನ್ನು ನೀವು ಎಲ್ಲಾದರೂ ಚರಂಡಿ ಆ ಥರ ಮರಗಿಡಗಳು ನಿಮ್ಮ ಮನೆಗಳ ಹತ್ರನೇ ಇರುತ್ತಲ್ವ, ಅವುಗಳಿಗೆ ಎರಚಿಬಿಡಿ ಸಾಕು. ಈ ಪರಿಹಾರಗಳನ್ನು ತಪ್ಪದೆ ಅಮಾವಾಸ್ಯೆ ದಿನ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಾದರೂ ಮಾಡ್ಕೊಳ್ಬಹುದು, ಮನೆಗೂ ಕೂಡ ಮಾಡ್ಕೊಳ್ಬಹುದು. ಏನು ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಮ್ಮ ಅಭಿವೃದ್ಧಿ ಆಗಬೇಕು ಅನ್ನೋದು ನಮಗೆ ಇದ್ದಾಗ ನಾವು ಈ ರೀತಿಯ ದಿನಗಳನ್ನು ಉಪಯೋಗ ಪಡಿಸ್ಕೊಂಡಾಗ 100ಕ್ಕೆ 100ರಷ್ಟು ಫಲ ಸಿಗುತ್ತೆ. ನಾವು ಬಿಡಿ ಮಾಡೋಣ ಆ ಥರ ಅಂದ್ಕೊಂಡ್ರೆ ಅದು ಹಾಗೆ ಹೋಗ್ಬಿಡುತ್ತೆ. ಅದಕ್ಕೆ ಈ ರೀತಿಯ ಸುವರ್ಣ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮಾಡ್ಕೊಂಡು ನೋಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.